ನೆನೆ ಪ್ರಜ್ವಲ್ ರೇವಣ್ಣ ಮಾತನಾಡಿರುವಂತಹ ಅಂದ್ರೆ ಅವರು ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಓಕೆ, ನೆನೆ ಪ್ರಜ್ವಲ್ ರೇವಣ್ಣ ಬಾಂಬ್ ಸಿಡಿಸಿದ್ದಕ್ಕೆ ಎಚ್ ಡಿ ದೇವೇಗೌಡರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಅವ್ರು ಏನ್ ಮಾತನಾಡ್ತಿದ್ದಾರೆ ಕೇಳೋಣ. ಕ್ಲಿಯರ್ ಮಾಡಬೇಕು. ಆ ಹೆಣ್ಮಗಳು ನಿಲ್ತಾಳೆ, ಈ ಹೆಣ್ಮಗಳು ನಿಲ್ತಾಳೆ, ಎಲ್ಲ ಬಿಟ್ಬಿಡಿ ನೀವು. ದಿ ಇಶ್ಯೂ ಈಸ್ ಹೌ ಐ ಶುಡ್ ಸೆಟಲ್ ದಿ ಆಸ್ಪಿರೆಂಟ್ಸ್. ಫ್ಯಾಮಿಲಿ ಒಳಗೆ ಯಾರೂ ಇಲ್ಲ. ಇರೋರು ಒಂದು ವೇಳೆ ಭವಾನಿಗೆ ಇರ್ಬೋದು, ಇರೋ ವಿಷಯ ಹೇಳ್ಬೇಡಿ. ಒಂದು ಕಡೆ ಅನಿತಾ ಮೇಡಮ್ವರೆಗೂ ಇರ್ಬೋದು. ನಮ್ಮ ಬಾಕಿ ನಮ್ಮ ಹೆಣ್ಣು ಮಕ್ಕಳಂತೂ ರಾಜಕೀಯದ ಕಡೆ ತಿರುಗಿ ನೋಡೋಲ್ಲ. ಯಾರೋ ಕೆ ಆರ್ ಪೇಟೆ ಅನಿತಾ ನಿಲ್ತಾರೆ ಅಂತ ಹೇಳಿದ್ರು ಅಂತ ಕೇಳಿದೆ. ನಾನು ನೋಡಲಿಲ್ಲ. ನನ್ನ ಹೆಣ್ಮಕ್ಳು ರಾಜಕೀಯದ ತಂಟೆ ಹೋಗೋರಲ್ಲ. ಮಾರ್ಕ್ ದೀಸ್ ವರ್ಡ್ಸ್. ಇನ್ನಿಬ್ಬರು ಸುಸರು ರಾಜಕೀಯಕ್ಕೆ ಹೋಗುವಂಥವ್ರಲ್ಲ. ಅನಿತಾ ಮೇಡಮ್ ಅವರು MLC ಆಗಿದ್ರು, MLA ಸೋತಿದ್ದಾರೆ. ಒಂದು ವೇಳೆ ಆ ಕ್ಷೇತ್ರ ಜನ ಅಪೇಕ್ಷೆ ಮಾಡಿದ್ರು ಅಂತ ಯಾರೋ ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರು ನಾವು ಅಲ್ಲೇ ಕುಮಾರಸ್ವಾಮಿ. ಅವ್ರೇನು ಹೇಳಿದ್ರು, ಅದೆಲ್ಲ ತೀರ್ಮಾನ ಮಾಡೋದು ದೊಡ್ಡವರು ಅಂತ ಹೇಳಿದ್ರು. ನನ್ನ ಮನಸ್ಸಲ್ಲಿ ಕ್ಲಾರಿಟಿ ಇದೆ, ಈ ಸಾರಿ ಯಾರಿಗೂ ನಾನು ಸೀಟ್ ಕೊಡಬಾರ್ದು. ಆಯ್ತಾ? ಕ್ಲಾರಿಟಿ ಮನೆ ಸದಸ್ಯ ಬಂದೆ, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಎಲ್ಲಿ ಹುಣಸೂರು ಹೀಗೆ ಮಾತಾಡಿದ್ರೆ ಯಾರು ಕೊಡ್ತಾರೆ? ಅವನಿಗೆ ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಆಸಕ್ತಿ ಇದೆ. ಅನೇಕ ಜನ ಯುವಕರು ಕಟ್ಕೊಂಡು ಓಡಾಡ್ತಾನೆ. ಎಲ್ಲ ಯುವಕರು ಇವನ ಹಿತವನ್ನು ಬಯಸ್ತಕ್ಕಂಥವ್ರಲ್ಲ. ಅನೇಕರು ಇವನ ಜೊತೆ ಓಡಾಡ್ತಕ್ಕಂಥವ್ರು. ಇವನಿಗೆ ಬೇರೆ ಮಾರ್ಗಕ್ಕೆ ತಿರುಗಿಸ್ಬೇಕು ಅಂದರೂ ಇರಬಹುದು. ಇರೋ ವಿಷಯ ಹೇಳ್ತೀನಿ. ಈಗ ನಮ್ಮ ಜೊತೆ ಇರೋರೆಲ್ಲ ನಮ್ಮನ್ನು ಹಿತ ಕಾಪಾಡ್ತಾರೆ ಅಂತ ನನಗೆ ನಂಬಿಕೆನೂ ಇಲ್ಲ. ಯಾಕೆಂದರೆ ಇದು 50 ವರ್ಷದ ಕಟ್ಟುವ ಅನುಭವ. ಇರ್ತಾರೆ, ಹೋಗ್ತಾರೆ. ಇದೆಲ್ಲ ನನ್ನ ರಾಜಕೀಯದಲ್ಲಿ ಯಾರ ಬಗ್ಗೆನೂ 8 ಜನ ನನ್ನ ಜೊತೆ ಇದ್ದು ಹೊರಗೆ ಹೋಗಿದ್ದಾರೆ. ನಾನೇನಾದ್ರು ಅವ್ರ ಬಗ್ಗೆ ಎಲ್ಲವೋ ಮಾತಾಡಲ್ಲ. ಆದರೆ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುವಂಥ ಹೇಳಿಕೆ ಇದೆ ಅಲ್ಲಿ. ಡ್ಯಾಮೇಜ್ ಆಗೋ ಹೇಳಿಕೆ ಏನಂದರೆ, ಇದು ಬ್ರೀಫ್ ಕೇಸ್ ತಂದವರಿಗೆ ಮೊದಲನೇ ಸ್ಥಾನ ಕೊಡ್ತಾರೆ, ಅದು ಅಲ್ಲದೆ ಹಿಂದಿನ ಸ್ಥಾನಕ್ಕೆ ಕೂರಿಸ್ತಾರೆ ಅಂತ ಹೇಳಿರೋದಿದೆಯಲ್ಲ. ಈ ರಾಜ್ಯದಲ್ಲಿ ದೇವೇಗೌಡರು, ರೇವಣ್ಣವರು, ಕುಮಾರಸ್ವಾಮಿಯವರು ಬ್ರೀಫ್ ಕೇಸಿಂದನೇ ರಾಜಕೀಯ ಮಾಡಿದ್ದಾರೆ ಅಂದರೆ ನಮ್ಮ ಎದುರಾಳಿಗಳಿದಾರಲ್ಲ ಅವ್ರು ಹೇಳಬೇಕು. ಇವನು ತನಗೆ ಏನೋ ಒಂದು ಯಾರೋ ಅಲ್ಲಿ ಯಾವುದೋ ಮಾತನಾಡುವಾಗ ಆ ಕ್ಷಣದಲ್ಲಿ ಬಂದಿರತಕ್ಕಂಥ ಮಾತನ್ನ ನೋಡಿದೆ. ಎಲ್ಲ ಟಿವಿಲೂ ನೋಡಿದೆ. ಆ ಸನ್ನಿವೇಶದಲ್ಲಿ ಹೇಳಿದ್ದಾರೆ. ಅವನಿಗೆ ಏನು ರಿಯಲೈಸ್ ಆಗಿದೆ ಅನ್ನೋದು ಗೊತ್ತು ನನಗೆ. ಆದರೂ ನಾನು ಅವನಿಗೆ ಈ ವಿಷಯದಲ್ಲಿ ಅಲ್ಲಿಗೆ ನಿಲ್ಲಿಸಲ್ಲ. ನಾನು ಹೇಳ್ತೇನೆ, ಕುಮಾರಸ್ವಾಮಿಯವರು, ನಾನಾಗಲೇ ಹೇಳಿದ್ದೇನೆ, ಇದಕ್ಕೊಂದು ಅಂತಿಮ ಯಶಸ್ವಿ ಆಡಬೇಕು. ಏಕೆಂದರೆ ಇದ್ರ ಬಗ್ಗೆ ಸುಲಭವಾಗಿ ಆ ಬಂದ ಶಬ್ದನ ನಾನೇ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ನನ್ನ ಲೈಫಲ್ಲಿ ಆ ಥರ ಮಾಡಿಲ್ಲ. ಅದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ, ಅಲ್ಲಿ ಯಾರೋ ಒಂದು 4-5 ಜನ ಇದ್ರು ಗೊತ್ತು ನನಗೆ. ಅವ್ರ ಹೆಸರು ತೆಗೆಯಲ್ಲ. ಈ ಪ್ರೀ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿದ್ದಾರೆ. ಇರೋ ವಿಷಯ ಹೇಳಬೇಕಾಗುತ್ತೆ. ಅದರಿಂದ ಇಂಥ ಮಾತುಗಳು ಬರೋದಿದೆ. ನಾನು ಏನು ಕ್ರಮ ತಗೋಬೇಕು ತಗೊಳ್ತೇನೆ. ಕುಮಾರಸ್ವಾಮಿಯವರು ಬಂದ ಮೇಲೆ ರೇವಣ್ಣವರು ನಾನು ಕೂರ್ತೇನೆ. ಬಟ್ ಪಕ್ಷದ ಕಾರ್ಯಕರ್ತರಲ್ಲಿ ಯಾರೇ ಈ ಥರ ಮಾಡಿದ್ರು ಅದನ್ನು ಸಹಿಸ್ಕೊಳಕ್ಕಾಗೋದಿಲ್ಲ ಅಂತ ಏನು ಹೇಳ್ತೀವೋ, ನನ್ನ ಮೊಮ್ಮಗ ಮಾಡಿದವರು ಅಂತ ಹೇಳಿ ಅದಕ್ಕೂ
ನಾನು ಸಹಿಸಿಕೊಳ್ಳೋದಿಲ್ಲ. ಐ ವಿಲ್ ಟೇಕ್ ಸ್ಟೆಪ್ಸ್ ಟು ಅಮೆಂಡ್ ದಿಸ್. ನಾನು ನನ್ನ ಹೇಳಿಕೆಯಿಂದ ಅಮೆಂಡ್ ಮಾಡಲ್ಲ. ಅವನ ತಪ್ಪನ್ನ ಅವನೇ ಅರ್ಥ ಮಾಡಿಕೊಂಡು ಅಮೆಂಡ್ ಮಾಡುವಂಥ ಮಟ್ಟಕ್ಕೆ ಒಂದು ಅವಕಾಶ ಕೊಡ್ತೀನಿ ಅಷ್ಟೆ. ಅದಾದಮೇಲೆ ಅದನ್ನು ರಿಪೀಟ್ ಮಾಡದೆ ಹೋದರೆ ಮುಂದಿನ ಆಲೋಚನೆ ಮಾಡ್ತೇನೆ. ಇದರಲ್ಲಿ ನಾನು ಇವತ್ತೇನು ಅಂತಿಮ ತೀರ್ಮಾನ ಅಲ್ಲ. ಇದು ಐ ಆಲ್ರೆಡಿ ಮೇಡ್ ಅಪ್ ಮೈ ಮೈಂಡ್ ಇರೋ ವಿಷಯ. ಒಂದು ಪಾರ್ಟಿ ಡಿಸಿಪ್ಲಿನ್ ಇಲ್ಲದೆ ಇದ್ದರೆ, ನನ್ನ ಮಗ ಮಾಡಿದ್ರೇನು, ಮೊಮ್ಮಗ ಮಾಡಿದ್ರೇನು ಅಂಥ ಡಿಸಿಪ್ಲಿನ್ ಕಾಪಾಡೋ ಶಕ್ತಿ ನನಗಿಲ್ಲದೆ ಇದ್ದರೆ ನಾನು ಈ ಪಾರ್ಟಿ ನಡೆಸೋಕ್ಕೆ ನಾನು ಯೋಗ್ಯ ಅಲ್ಲ ಅನ್ನೋದು ಬರುತ್ತೆ. ಲೆಟ್ ಮಿ ವೆರಿ ಪ್ಲೇನ್. ಐ ಆಮ್ ನಾಟ್ ಗೋಯಿಂಗ್ ಟು ಅಲೋ ದೀಸ್ ಟೈಪ್ ಆಫ್ ಎಮೋಷನಲ್ ಟಾಕ್ಸ್. ಆವೇಶದಲ್ಲಿ ಮಾತಾಡಿ ಏನು ಬರುತ್ತೆ? ನಾನು ಯಾರಿಗೂ ಸಹಿಸೋದಿಲ್ಲ. ನಾನು ಬಿಟ್ಟು ಹೋದ್ರ ಬಗ್ಗೆಯೂ ನಾನು ಆವೇಶದಲ್ಲಿ ಎಂದೂ ಮಾತಾಡಿಲ್ಲ. ಯಾರ್ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅವ್ರಿಗೂ ಆವೇಶದಲ್ಲಿ ರಿಪ್ಲೈ ಕೊಟ್ಟಿಲ್ಲ. ನಾನು ವಿಡಿಯಪ್ಪ ಅದೇನು ದೊಡ್ಡ ವಿಷಯ ಅಂತ ಹೇಳಿದ್ದಾರೆ. ನನ್ನ ಪಕ್ಷದ ಬೆಳವಣಿಗೆ ಸ್ವಲ್ಪ ಹೆಚ್ಚು ಹೋಗ್ತಾ ಇದೆ. ನಾನೇನು ಉತ್ಪ್ರೇಕ್ಷೆಯಿಂದಲೂ ಹೇಳಲ್ಲ. ಈಗ ವೀಕೆಂಡ್ ವಿತ್ ರಮೇಶ್ ಮಾಡಿದ್ರು. ಅದರಿಂದ ನನಗೆ ಎಷ್ಟು ಹೊರಗಡೆಯಿಂದ ನನ್ನ ಬಗ್ಗೆ ಏನು ಭಾವನೆ ಬಂದಿದೆ ಗೊತ್ತಿದೆ. ನನಗೆ ಯಾರಿಂದ ಉತ್ಪ್ರೇಕ್ಷೆನೂ ನಾನು ಮಾಡಬೇಕಾಗಿದೆ. ಎರಡನೇದು, ಮೊನ್ನೆ ನಾಯಕ್ ಸಮಾಜ ಕಾನ್ಫರೆನ್ಸ್ ಮಾಡಿದ್ರು. ಅದ್ರ ಬಗ್ಗೆ ನೀವೇ ಎಲ್ಲ ಟಿವಿಯವರು ಹೇಗೆ ಅದನ್ನು ಜನಸಮೂಹನೂ ಫೋಕಸ್ ಮಾಡಿ ಮಾತಾಡಿದ ಕೆಲವು ಮಾತುಗಳನ್ನು ಹೊರಗೆ ತಂದಿದ್ದಾರೆ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮುಖ್ಯವಾಗಿ ಸೇರಿರ್ತಕ್ಕಂಥ ಜನವನ್ನು ಫೋಕಸ್ ಮಾಡಿ ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ 3 ದಿವಸದಲ್ಲಿ ನೀವೇ ಹೇಳಿದ್ರಿ. ಇಂಥ ಸಮಯದಲ್ಲಿ ಈ ಒಂದು ಶಬ್ದ ಇದೆಯಲ್ಲ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ನನಗೆ, ಪಕ್ಷಕ್ಕೆ. ನನಗಿರಲಿ, ನನಗೇನಾಗುತ್ತೋ ಬಿಡುತ್ತೋ ಹೋಗ್ಬಿಡೋದಿಲ್ಲ. ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಕುಮಾರಸ್ವಾಮಿಗೆ ಡ್ಯಾಮೇಜ್ ಆಗುತ್ತೆ, ರೇವಣ್ಣನಿಗೂ ಡ್ಯಾಮೇಜ್ ಆಗುತ್ತೆ. ಅದು ವ್ಯಕ್ತಿಗತ ನಷ್ಟವೋ ಲಾಭನೋ ಆದಾಯನೋ ಅದಿರಲಿ, ಆದರೆ ಪಕ್ಷದಲ್ಲಿ ಶಿಸ್ತನ್ನು ಕಾಪಾಡಬೇಕಾದ್ದು ನನ್ನ ಜವಾಬ್ದಾರಿ ಇದೆ. ಅದಕ್ಕೇನು ಸೂಟಬಲ್ ಸ್ಟೆಪ್ಸ್ ತಗೋಬೇಕು ತಗೊಳ್ತೀನಿ. ಕುಮಾರಸ್ವಾಮಿ ಮತ್ತು ರೇವಣ್ಣ ಇಬ್ಬರನ್ನು ಕೂರಿಸಿ ಯಾವ ರೀತಿ ಪಕ್ಷದಲ್ಲಿ ಶಿಸ್ತು ಕಾಪಾಡಬೇಕು ಅನ್ನೋದ್ರ ಬಗ್ಗೆ ನಾನು ಐ ವಿಲ್ ಟೇಕ್ ನೆಸರಿ ಆ್ಯಕ್ಷನ್ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಶಿಸ್ತು ಕಾಪಾಡೋದು ಈಸ್ ಅ ಮಸ್ಟ್. ನಮ್ಮ ಮನೆಯಲ್ಲಿರಲಿ ಹೊರಗಡೆ ಇರಲಿ ಈ ಥರ ಎಲ್ಲ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಟ್ ಮೇ ಹ್ಯಾವ್ ಸಮ್ ಡಿಸ್ಪ್ಲೆಷರ್. ನಾನು ಮಾಡುವಾಗ ತೀರ್ಮಾನ ಮಾಡೋಣ. ನಾಳೆ ಬೆಳಿಗ್ಗೆ ಹಲವಾರು ಜನ ಪಾರ್ಟಿ ಒಳಗಡೆ ಸ್ವೇಚ್ಛಾಚಾರದಲ್ಲಿ ಮಾತಾಡಿದ್ರೆ ಏನು ಮಾಡಬೇಕು? ಸುಮ್ಮನೆ ಕೂತ್ಕೊಳ್ಳಿಕ್ಕಾಗತ್ತೆ? ಅಂದರೆ ಈಗ ಇಷ್ಟೊಂದು ನಾನು ಈ ವಯಸ್ಸಿನಲ್ಲಿ ರಾಜ್ಯ ಎಲ್ಲ ಸುತ್ತಿ ಹೋರಾಟ ಮಾಡಿ ಇವತ್ತು ರೇವಣ್ಣವರು ನಾನು ಜನ ಕೊಟ್ಟಂಥ ಅದು ಡೊನೇಷನಿಂದ ಬಿಲ್ಡಿಂಗ್ ಕಟ್ಟೋದಕ್ಕೆ ರೇವಣ್ಣೆ, ಏಕೆಂದರೆ ಹಿ ಈಸ್ ಹ್ಯಾಂಡಲ್ ದಿ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್. 18 ಡೇ ಇದು ಫೌಂಡೇಶನ್ ಆದಾಗ ನಮಗೆ ದಿಗ್ಭ್ರಮೆ ಆಯಿತು. ಅದಕ್ಕೆ ರಿಟೈರ್ಡ್ ಆಗಿರ್ತಕ್ಕಂಥ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅದೆಲ್ಲ ಕರೆಸಿ ಮಾಡಿದ್ದಾನೆ. ಅದರಿಂದ ಅವನಿಗೆ ಈ ಪಕ್ಷದ ಬಗ್ಗೆ ಆಸಕ್ತಿ ಇದೆ. ಮಾಡಿ ತಮಾಷೆ ಮಾಡಿಲ್ಲ ನಾನು. ಲೆಟ್ ದ ಫ್ರೈ. ಅದರಿಂದ ಇವತ್ತು ಪಕ್ಷ ಉಳಿಸಬೇಕು ಅನ್ನೋದ್ರ ಬಗ್ಗೆ ಯಾರದೇ ಹೊರಗಡೆ
ಓಕೆ, ನಿನ್ನೆ ಎಚ್ ಡಿ ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರು ಎಚ್ ವಿಶ್ವನಾಥ್ ಅವರು ತಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅಂತ ಅಸಮಾಧಾನಗೊಂಡು ಹುಣಸೂರು ಕ್ಷೇತ್ರ ತಮಗೆ ಸಿಗಲ್ಲ ಅನ್ನುವಂತ ಒಂದು ಭಯದಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸುಟ್ಕೇಸ್ ಹೇಳಿಕೆ ಇವಾಗ ತುಂಬಾ ವಿವಾದ ಎದ್ದಿದೆ. ನಮ್ಮ ಪಕ್ಷದಲ್ಲಿ ಸುಟ್ಕೇಸ್ ಇದ್ದವರಿಗೆ ಮುಂದಿನ ಸೀಟನ್ನ ಬಿಟ್ಕೊಡ್ತಾರೆ, ಅದೇ ಸುಟ್ಕೇಸ್ ಇಲ್ಲದವರಿಗೆ ಹಿಂದಿನ ಸೀಟನ್ನ ಬಿಟ್ಕೊಡ್ತಾರೆ ಅಂತ ಪ್ರಜ್ವಲ್ ರೇವಣ್ಣ ನಿನ್ನೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇದೇ ವಿಚಾರಕ್ಕೆ ಇವತ್ತು ಜೆಡಿಎಸ್ ವರಿಷ್ಠರಾಗಿರುವಂತಹ ಎಚ್ ಡಿ ದೇವೇಗೌಡರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಹೇಳಿಕೆ ಕೊಟ್ಟಿರೋದು ನನಗೆ ತುಂಬಾ ನೋವನ್ನ ತಂದಿದೆ. ಸೂಟ್ ಕೇಸ್ ನಿಂದ ನಾನಾಗ್ಲಿ, ಎಚ್ ಡಿ ಕುಮಾರಸ್ವಾಮಿ ಆಗ್ಲಿ, ಎಚ್ ಡಿ ರೇವಣ್ಣ ಆಗ್ಲಿ ಈ ಬಿಸ್ನೆಸ್ ಅನ್ನೇ ಮಾಡಿಲ್ಲ. ಇಡೀ ರಾಜ್ಯದ ಜನತೆಗೆ ಗೊತ್ತು ನಾವು ಹೇಗಿದ್ದೀವಿ ಅನ್ನೋದನ್ನ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ. ಆ ಸುಟ್ಕೇಸ್ ಎನ್ನುವಂತ ಶಬ್ದ ಏನಿದೆ ಅದನ್ನ ನನಗೆ ಜೀರ್ಣಿಸ್ಕೊಳ್ಳೋಕ್ಕೂ ಈಗಲೂ ಕೂಡ ಆಗ್ತಾ ಇಲ್ಲ. ಇಂಥ ಮಾತನಾಡಿದ್ದಕ್ಕೆ ನಾನೇನು ಕ್ರಮ ತೆಗೆದುಕೊಳ್ತೀನಿ. ನನ್ನ ಸ್ವಂತ ಪುತ್ರನ ಮಗ ಅಂದ್ರೆ ನನ್ನ ಮೊಮ್ಮಗನಾದ್ರೂ ಅಷ್ಟೇ, ಪಕ್ಷದ ಯಾವುದೇ ವರಿಷ್ಠರಾದ್ರೂ ಅಷ್ಟೇ ಅವರಿಗೆ ತಕ್ಕ ಶಿಕ್ಷೆ ಕೊಡ್ತೀನಿ ಅಂತ, ಅಂದ್ರೆ ಕ್ರಮ ತೆಗೆದುಕೊಳ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ.